ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಬಿಹಾರದಲ್ಲಿ ಈಗಷ್ಟೇ ಇಲ್ಲಿ ವಕ್ತಾರರುಗಳು ಹೇಳ್ತಾ ಇದ್ರು ಮೋದಿ ಫ್ಯಾಕ್ಟರ್ ಏನೂ ಇಲ್ಲ, ಅಲ್ಲಿ ನಿತೀಶ್ ಕುಮಾರ್ ಅವರ ಫ್ಯಾಕ್ಟರ್ ಮಾತ್ರ ಅಂತ. ಆದ್ರೆ ಅಲ್ಲಿ ಭೇಟಿ ಮಾಡಿದ ಪತ್ರಕರ್ತರುಗಳು ಹೇಳ್ತಾ ಇದ್ರು ಇಲ್ಲ ಇಲ್ಲ ಈ ಸಾರಿ ಮೋದಿ ಅಲೆ ಕೂಡ ಇದೆ ಅಂತ. ನಿಮ್ಮನ್ನ ಕೇಳಿದ್ರೆ ಆಫ್ಕೋರ್ಸ್ ನೀವು ಎಲ್ಲವೂ ಮೋದಿ ಅವ್ರದ್ದೇ ಅಂತ ಹೇಳ್ತೀರೋ ಅಥವಾ ಹೇಗೆ ಈ ಸಾರಿ ಅಲ್ಲಿ ಬಿಹಾರ ಚುನಾವಣೆಯ ಫಲಿತಾಂಶದ ವಿಚಾರದಲ್ಲಿ ಏನ್ ಹೇಳಕ್ ಬಯಸ್ತೀರಿ? ಚಲವಾದ್ ನಾರಾಯಣ ಸ್ವಾಮಿ ನೋಡಿ, ನಾವು ಎನ್ ಡಿ ಎ ಭಾಗವಾಗಿ ಅಲ್ಲಿ ಚುನಾವಣೆಯನ್ನು ಎದುರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರ ಶಕ್ತಿಯೂ ಕ್ರೋಢೀಕರಣ ಆಗಿದೆ. ನಾವು ನಮ್ಮದು ಮಾತ್ರ ಅವ್ರದ್ದಿಲ್ಲ, ಅವ್ರದ್ದು ಮಾತ್ರ ನಮ್ಮದಿಲ್ಲ ಅಂತಕ್ಕಂಥ ಮಾತಿಲ್ಲ. ಇದು ಜಾಯಿಂಟ್ ಎಫರ್ಟ್ ಅಂತ ಹೇಳ್ಬೋದು. ಎಲ್ಲರೂ ಕೂಡಿ ಇವತ್ತು ನಮ್ಮ ಶಕ್ತಿ ಮೀರಿ ನಾವು ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷವು ಅಥವಾ ಎನ್ ಡಿ ಎ ಎಲ್ಲ ಅದರ ಭಾಗ ಆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೇಳ್ತಕ್ಕಂಥ ಮಾತು. ಇದು ನಾವು ಬೇರೆಯವರ ರೀತಿ ನಡ್ಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ. ಇವತ್ತು ಯಾರೇ ಇರ್ಬೋದು, ನಿತೀಶ್ ಕುಮಾರ್ ಅವರು ಇರ್ಬೋದು, ಮೋದಿಜಿ ಅವರು ಇರ್ಬೋದು, ಎಲ್ಲರೂ ಕೂಡ ಸೇರಿ ನಮ್ಮ ಗಠಬಂಧನ್ ಏನಿದೆ ಇದನ್ನು ಇವತ್ತು ಅಧಿಕಾರಕ್ಕೆ ತರುವ ಕೆಲಸವನ್ನು ಅವತ್ತಿಂದಲೂ ಮಾಡ್ತಾ ಹೊರಟಿದ್ರು. ನಮಗೆ ಭರವಸೆ ಇತ್ತು ಬಿಹಾರದ ಜನರು ನಮ್ಮನ್ನು ಕೈ ಹಿಡಿತಾರೆ ಅಂತಕ್ಕಂಥದ್ದು. ಆದರೆ ವಿರೋಧ ಪಕ್ಷದವರು ಸಹಜವಾಗಿ ನಮ್ಮ ಮೇಲೆ ಜೆಡಿಯು ಕೈ ಹಿಡಿತಿದ್ದಾರೆ. ಬಿಜೆಪಿ ನಂಬರ್ ಅನ್ನ ಈ ಕ್ಷಣದ ನಂಬರ್ ಅನ್ನ ನೋಡಿದ್ರೆ, ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ಕಳೆದ ಬಾರಿಗಿಂತ ಕಡಿಮೆ ಅನಿಸ್ತಾ ಇದೆ. ಅಲ್ಲಿಗೆ ನೀವೇ ಜೆಡಿಯುಗೆ ಮುಂದೆ ಬಿಟ್ಟು ಬಿಹಾರಿಗರು ಮತ್ತೆ ಜೆಡಿಯುಗೆ ಹಿಡಿಲಿ ಅಂತೇಳಿ ನೀವು ಹಿಂದೆ ಸರಿದ್ರ ಹಾಗಾದ್ರೆ ಯಾಕೆ ನಿಮ್ಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರ ಹೊಮ್ತೀವಿ ಅನ್ನುವ ವಿಶ್ವಾಸ ಇರಲಿಲ್ವಾ? ಕಳೆದ ಬಾರಿ 75 ನಿಮ್ಮ ನಂಬರ್ ನೋಡಿದ್ರೆ 73 ಇತ್ತು, ಆಮೇಲೆ ಬೈ ಎಲೆಕ್ಷನ್ 2. ಅದು ಏನೇ ಇರಲಿ, ಈಗ ಇರ್ತಕ್ಕಂಥದ್ದು ನಮ್ಮದು ಎಲ್ಲರ ಪ್ರಯತ್ನವೇ ಹೊರತು ಇದು ಒಬ್ಬರನ್ನ ಮುಂದೆ ಬಿಟ್ಟು ಒಬ್ಬರ ಹಿಂದೆ ಇದ್ದರೂ ಅದು ಪ್ರಶ್ನೆ ಅಲ್ಲ. ಜಾಯಿಂಟ್ ಎಫರ್ಟ್ ಅಂತೇಳಿ ನಾವು ಕೆಲಸ ಮಾಡಿದ್ದೇವೆ, ಅದಕ್ಕೆ ಬೆಲೆ ಸಿಕ್ಕಿದೆ ಅಷ್ಟನ್ನೇ ಹೇಳಬೇಕು. ಅಥವಾ ಹಿಂದೂ ವೋಟ್ ಕನ್ಸಾಲಿಡೇಷನ್ ಆ ಥರದ ಕಾನ್ಸೆಪ್ಟ್ಸ್ ಏನೂ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಜಾತಿ ಸಮೀಕರಣ ಇರಬಹುದು ಅಥವಾ ಯಾವುದು ವರ್ಕೌಟ್ ಆಗಿದೆ ಈ ಸಾರಿ ಎನ್ ಡಿ ಎಗೆ, ನಾನು ಬಿಜೆಪಿಗೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಎನ್ ಡಿ ಎಗೆ ಅಲ್ಲಿ ಯಾವುದು ವರ್ಕೌಟ್ ಆಗಿದೆ? ಯಾಕಂತಂದ್ರೆ ಈಗ ನಿಮ್ಮ ಆರ್ ಜೆ ಡಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲಿ ಗ್ಯಾರಂಟಿಗಳ ಆಮಿಷಗಳ ಮಹಾಪುರವನ್ನೇ ಹರಿಸಿದ್ರು. ಆದ್ರೆ ಅಲ್ಟಿಮೇಟ್ಲಿ ಜನಗಳು ನಿತೀಶ್ ಕುಮಾರ್ ಅವರ ಕೈ ಹಿಡಿಯೋ ತರ ಕಾಣ್ತಾ ಇದೆ. ಏನ್ ವರ್ಕ್ ಆಗಿದೆ ಅಂತ ಅನ್ಸುತ್ತೆ? ಮೇಡಮ್, ಗ್ಯಾರಂಟಿಗಳು ಕೇವಲ ಘೋಷಣೆ ಮಾಡಿದರೆ ಆ ಗ್ಯಾರಂಟಿಗಳು ಆ ಪಕ್ಷಗಳಿಗೆ ಗ್ಯಾರಂಟಿ ಇಲ್ಲ. ಇವತ್ತು ಕರ್ನಾಟಕದ ಪರಿಸ್ಥಿತಿಯು ಗ್ಯಾರಂಟಿಗಳದ್ದು ಏನಾಗ್ತಾ ಇದೆ ಅಂತ ನೀವು ನೋಡಿದ್ದೀರಿ. ಹಾಗೆ ನಂಬಿಕೆಗೆ ಅರ್ಹವಲ್ಲದ ವಿಚಾರಗಳನ್ನು ಬಿತ್ತುವ ಕಾಂಗ್ರೆಸ್ಸು ಮತ್ತು ಅದರ ಅಂಗಸಂಸ್ಥೆಗಳು ಅಥವಾ ಅವರ ಗುಂಪು ಇವತ್ತು ಸಂಪೂರ್ಣವಾಗಿ ಈ ದೇಶದಲ್ಲೇ ಫೇಲ್ಯೂರ್ ಆಗ್ತಾ ಇದೆ. ಬಿಹಾರದಲ್ಲಿ ಅದು ಉತ್ತಮ ಫಲಿತಾಂಶ ಕೊಡಬಹುದು ಅಂತ ಅವರು ಅಂದ್ಕೊಂಡಿದ್ರು. ಈ ಫೇಲ್ಯೂರಿಂದಾಗಿ ಇನ್ನು ಮುಂದೆ ಅವರು ಯೋಚನೆ ಮಾಡಬೇಕು. ಇನ್ನು ಮುಂದೆ ಏನಾದರೂ ನಾವು ಈ ರೀತಿಯ ಸುಳ್ಳು ಭರವಸೆಗಳನ್ನು ಕೊಟ್ಟರೆ ಜನ ನಂಬೋದಿಲ್ಲ. ನಾವು ಜನರ ಸಮಸ್ಯೆಗಳನ್ನು ಆಧಾರವಾಗಿಟ್ಕೊಂಡು ರಾಜಕಾರಣ ಮಾಡಬೇಕೇ ಹೊರತು ಈ ರೀತಿ ಮಾಡಬಾರ್ದು ಅನ್ನೋದು ಈಗ ಅವ್ರಿಗೆ ಮನವರಿಕೆ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಆದರೆ ಇವತ್ತು ಗಠಬಂಧನ್ ಸಂಪೂರ್ಣವಾಗಿ ಮುಖಭಂಗಕ್ಕೆ ಈಡಾಗಿದೆ. ನಮ್ಮ ಮೇಲೆ ವೋಟ್ ಚೋರಿಯಿಂದ ಹಿಡಿದು ಯಾವ ಈ ವಿಚಾರಗಳನ್ನು ಈ ರಾಜ್ಯದ ಮತ್ತು ದೇಶದ ಮುಂದೆ ಈ ವಿರೋಧ ಪಕ್ಷಗಳು ಇಡ್ತಾವೆ, ಅವರೆಲ್ಲರಿಗೂ ಇವತ್ತು ಮುಖಭಂಗ ಆಗಿದೆ. ಇನ್ನಾದರೂ ಅವರು ತಿದ್ದುಕೊಳ್ಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಚಲವಾದಿ ನಾರಾಯಣ ಸ್ವಾಮಿ, ನೀವು ಹೇಳ್ತಾ ಇದ್ರಿ ಜನರ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ಅದನ್ನ ಬಗೆಹರಿಸುವ ಕೆಲಸವನ್ನ ಮಾಡಬೇಕು ಅಂತೇಳಿ. ಆದರೆ ಇವತ್ತು ಬಿಹಾರದ ಚುನಾವಣೆಯಲ್ಲಿ ಅತಿ ಹೆಚ್ಚು ಚರ್ಚೆ ಆಗಿದ್ದು ಯಾವುದು ಗೊತ್ತಾ? ನಿರುದ್ಯೋಗ, ಮೈಗ್ರೆಂಟ್ಸ್. ಇವತ್ತು ಪ್ರಶಾಂತ್ ಕಿಶೋರ್ ಅವರು ಹೇಳುವಂಥ ಪಾಯಿಂಟ್ಗಳು ತುಂಬ ನೋಟೆಡ್ ಅದು. ಯಾಕಂತಂದರೆ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಅವ್ರು ಹೇಳಿದ್ದೇನು ಗೊತ್ತಾ? ತುಂಬ ಜನ ಇವತ್ತು ಹೆಂಗಸರನ್ನ, ಮನೆಯ ಮಕ್ಕಳನ್ನ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ದುಡಿತಾ ಇದ್ದಾರೆ ಅಂತೇಳಿ. ಒಂದು IT ಕಂಪ್ನಿಗಳು ಇಲ್ಲಿ ಸರಿಯಾಗಿ ತರೋದಕ್ಕಾಗಿಲ್ಲ ಅಂತೇಳಿ. ನಿಮ್ಮ ಮೈತ್ರಿಯಲ್ಲಿ ಒಂದು ಕಂಪ್ನಿಗಳನ್ನು
ತರುವಂಥ ಕೆಲಸಗಳಾಗಿಲ್ಲ. ಇವತ್ತು ನೀವು ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ IT ಕಂಪ್ನಿಗಳು ಹೋದರೆ ನೀವು ಪ್ರೊಟೆಸ್ಟನ್ನು ಮಾಡುವ ಹಂತಕ್ಕೆ ಹೋಗ್ತೀರಿ. ಅದೇ ನಿಮ್ಮ ಮೈತ್ರಿ ಪಕ್ಷ ಬಿಹಾರದಲ್ಲಿದ್ದು ನೀವು 75 ಸೀಟನ್ನು ಗೆದ್ಕೊಂಡು JDU ಬಿಟ್ಕೊಟ್ಟು ಅಲ್ಲಿ ಒಂದು ಉದ್ಯೋಗ ಅವಕಾಶ ಸಿಗ್ತಿಲ್ಲ ಅಂತಂದ್ರೆ ಇದು ದೊಡ್ಡ ಸಮಸ್ಯೆ ಅಲ್ವಾ? ಉದ್ಯೋಗ ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ವಿಷಯ ಏನಂತಂದರೆ, ಈಗ ಆಡಳಿತ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರಗಳೇ ಇರ್ಬೋದು, ಅಲ್ಲಿ ಉದ್ಯೋಗ ಸೃಷ್ಟಿಯನ್ನು ಮೂಲಭೂತವಾಗಿ ತೆಗೆದುಕೊಳ್ಬೇಕು. ಇವತ್ತು ಬಿಹಾರ ಇರ್ಬೋದು ಅಥವಾ ಪಶ್ಚಿಮ ಬಂಗಾಳ ಇರ್ಬೋದು, ಆ ಕಡೆಯಿಂದ ಹೆಚ್ಚು ವಲಸೆ ಬರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ಕರ್ನಾಟಕದ ಮೂಲೆಗಳಿಗೆ ಹೋದರೆ ಇವತ್ತು ಬಿಹಾರಿಗಳು ಮತ್ತು ವೆಸ್ಟ್ ಬೆಂಗಾಲ್ನ ಜನರು ಸಿಗ್ತಾರೆ. ಹಂಗಂತೇಳಿ ನಾವು ಕೂಡ ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ. ಅವರಿಗೆ ಉದ್ಯೋಗಗಳನ್ನು ಅಲ್ಲಿ ಸೃಷ್ಟಿ ಮಾಡುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಈಗ ಮುಂದಿನ ದಿನಗಳಲ್ಲಿ ಅಂದರೆ ಹಿಂದೆ ಸರ್ಕಾರ ಮಾಡಿದ್ದ RJD ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರೆಲ್ಲರೂ ಆಗಲೇ ಸರಿ ಮಾಡಿದ್ದಿದ್ರೆ ಅದು ಇಲ್ಲಿವರೆಗೂ ಈಗಲೂ ಕೂಡ JDU ಮೇಲೆ ಮತ್ತು BJP ಮೇಲೆ ಜನರು ನಂಬಿಕೆ ಇಟ್ಟು ಮಾಡಿದ್ದಾರೆ. ಆ ಕೆಲಸವನ್ನು ನಾವು ಮುಂದುವರಿಸಿ ಮಾಡಬೇಕು. ಓಕೆ, ಕೊನೆಯದಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಈಗ ಅಲ್ಲಿ ನೀವು ಚಿರಾಗ್ ಪಾಸ್ವಾನ್ಗೆ ಸಪೋರ್ಟ್ ಮಾಡಿದ್ರಿ, ಈಗ ನಿತೀಶ್ ಕುಮಾರ್ ಅವ್ರನ್ನ ಇನ್ನೆವಿಟೇಬಲಿ CM ಮಾಡಲೇಬೇಕು, ಯಾಕಂತಂದ್ರೆ CM ಮಾಡದೆ ಮುಂದೆ ಹೋಗಕ್ಕೆ ಬರೋದಿಲ್ಲ, ಹಂಗಿದೆ ಪರಿಸ್ಥಿತಿ ಅಂತ. ಒಂದು ಕಡೆ ರಾಜಕಾರಣದ ದೃಷ್ಟಿಯಿಂದ ನಿಮ್ಮ ಮುಂದಿನ ನಡೆ ಏನಿರುತ್ತೆ ಅಲ್ಲಿ, ಮತ್ತೆ ಅಭಿವೃದ್ಧಿ ದೃಷ್ಟಿಯಿಂದ, ಆಡಳಿತದ ದೃಷ್ಟಿಯಿಂದ ಮುಂದಿನ ವಿಷನ್ಸ್ ಏನಿದೆ ಬಿಹಾರಕ್ಕೆ? ಆಲ್ರೈಟ್ ಸರ್, ದಯವಿಟ್ಟು ಒಂದೇ ಒಂದು ಕ್ಷಣ ಅಪ್ಡೇಟ್ ಬರ್ತಾ ಇದೆ, ಒಂದೇ ಒಂದು ಬ್ರೇಕಿಂಗ್ ತಗೊಂಡು ವಿಲ್ ಮೂವ್ ಅಹೆಡ್. ಪಲ್ಟುರಾಮ್ ಓಕೆ, ಅಧಿಕಾರಕ್ಕಾಗಿ ಮೈತ್ರಿ ಬದಲಿಸಿದ್ರು ಕೂಡ ಪಲ್ಟುರಾಮ್ ಛಾತಿ ಬದಲಾಗಿಲ್ಲ. 19 ವರ್ಷಗಳಿಂದ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರದ್ದು 20ನೇ ವರ್ಷದ ಆಡಳಿತಕ್ಕೆ ನಿತೀಶ್ ಕುಮಾರ್ ಮತ್ತೆ ಸಜ್ಜಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಅಂತ ಫೈನಲ್ ಆಗುತ್ತೆ. 10ನೇ ಬಾರಿಗೆ CM ಕುರ್ಚಿಗೆ ಏರ್ತಾ ಇದ್ದಾರಾ ಏನು ಅನ್ನೋದು ಕನ್ಫರ್ಮೇಷನ್ ಇನ್ನೊಂದು ಫ್ಯೂ ಅವರ್ಸಲ್ಲಿ ಸಿಗತ್ತೆ. ಚಾಣಕ್ಯ ಖ್ಯಾತಿಯ ನಿತೀಶ್ ಮತ್ತೆ ಜನನಾಯಕರಾಗ್ತಾ ಇದ್ದಾರೆ ಅನ್ನುವಂಥದ್ದು, ಮತ್ತೆ ನಿತೀಶ್ಗೆ ಮಣೆ ಹಾಕಿದ್ದಾರೆ ಜನ ಅಂತ ಬಹಳ ಕ್ಲಿಯರ್ ಆಗಿ ಹಾಕಿದ್ದಾರೆ ಈ ಸಾರಿ. ಸೊ ಮೈತ್ರಿ ಬದಲಿಸಿದ್ರು ಕೂಡ ಅವರ ವೈಯಕ್ತಿಕ ಛಾಪು ಬದಲಾಗಿಲ್ಲ, ವ್ಯಕ್ತಿತ್ವದ ಛಾಪು ಬದಲಾಗಿಲ್ಲ ಅನ್ನುವಂಥದ್ದು. ಆಲ್ ರೈಟ್, ಎಸ್ ಸರ್, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಪ್ಲೀಸ್ ಗೋ ಹೆಡ್. ಈಗ ಬಿಹಾರ್ನಲ್ಲಿ ನಾವು ಆಡಳಿತಕ್ಕೆ ಬಂದ ಮೇಲೆ ಮುಖ್ಯಮಂತ್ರಿ ಯಾರಾಗ್ತಾರೆ ಏನು ಅನ್ನೋದು ಬೇರೆ ವಿಷಯ. ಆದರೆ ನಮ್ಮ ಗಠಬಂಧನ್ ಏನಿತ್ತು NDAದು, ನಾವು ಈ ಜನರ ಸಮಸ್ಯೆಗಳನ್ನು ಅರಿತು ಮುಂದೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಭಾರತೀಯ ಜನತಾ ಪಕ್ಷ ನಾಯಕತ್ವ ಸಂಪೂರ್ಣ ಬೆಂಬಲವನ್ನು ಕೊಡ್ತದೆ, ಜನರಿಗೆ ಭರವಸೆ ಕೊಡ್ತದೆ. ಮುಂದಿನ ದಿನಗಳಲ್ಲಿ